ಒಂದ ಹೆಣ್ಣಿನಂತ ಈ ರೀತಿಯಾದ ಕಷ್ಟವನ್ನು ಅನುಭವಿಸುವಂತಾಯ್ತು. ನಂದಿಕೇಶ ಹಾಗಂತ ಈ ರೀತಿಯಾಗಿ ಪರಿತಪಿಸ್ತಾ ಇದೆ ಅಂತ ಆದ್ರೆ ಆ ಹೆಣ್ಣು ಎಲ್ಲಿಯವರಂತೆ? ಓ ದೇವ, ಹೆಣ್ಣು ಯಾರು ಏನನ್ನು ವಿಚಾರಿಸಿದ್ದೇನೆ. ಅವಳು ಹೇಳಿದ್ದಾದ್ರೂ ಏನು? ನನ್ನ ಕೊರಳನ್ನು ಕೂಗಿ ಅಂದ್ರೆ ಬಂದವಳನ್ನ ತಡೆಯುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನಿನಗೆ ಈ ರೀತಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾಳೆ. ನನಗೆ ಶಿಕ್ಷೆ ಕೊಟ್ಟಿದ್ದಾದ್ರೂ ನನಗೆ ತೊಂದರೆ ಇಲ್ಲ. ಆದರೆ ನಿನಗೆ ಬಾಯಿಗೆ ಬಂದಾಗೆ ಬೈದಿದ್ದಾಳೆ. ನನಗೆ ಮೂಲ ಶಂಕರ ಬಸವ ಎನ್ನುವುದಾಗಿನ ಪರಮಾತ್ಮನಿಗೆ ಬೈದಂತಾದಕ್ಕೆ ಆ ದುಃಖದಿಂದ ನಾನು ಓಡೋಡಿ ಬಂದೆ. ಅದೇ ಕಾರಣಕ್ಕೆ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾಳೆ. ನನಗೆ ಶಿಕ್ಷೆ ಕೊಟ್ಟಿದ್ದು ಬೇಜಾರು, ನನಗೆ ಕೊಟ್ಟಿರುವುದು ಬಂದವಳನ್ನ ತಡೆಯುವುದಕ್ಕೆ ಮುಂದಾದ ಪರಿಣಾಮ ನಿನ್ನ ಪಾಲಿಗೆ ಸೋಲಾಯಿತು. ಸೋಲಾದದ್ದು ಮಾತ್ರ ಅಲ್ಲ, ನಿನ್ನ ಉದರವನ್ನೇ ಬಗೆದು ನಿನ್ನ ಕರುಳನ್ನೇ ಮಾಲೆಯನ್ನಾಗಿರಿಸಿದ್ದಾಳೆ, ನಾಲಿಗೆಯನ್ನ ಸೀಳಿದ್ದಾಳೆ ಎಂಬುದಾಗಿ ಹೇಳ್ತಾ ಇದೆಯಾ. ನಿನಗೆ ಮಾತ್ರ ಅಲ್ಲ, ನನಗೂ ಕೂಡ ಹೇಯವಾಗಿ ಮಾತಾಡುವುದಕ್ಕೆ ಮುಂದಾಗಿದ್ದಾಳೆ ಎಂಬುದಾಗಿ ಹೇಳ್ತಾ ಇದೆಯಾ. ಚಿಂತೆ ಮಾಡಬೇಡ, ಈಗಾಗಲೇ ಬಹಳಷ್ಟು ಕೆಲಸ ಮಾಡಿದ್ದೇನೆ. ವಿಶ್ರಾಂತಿ ಅಗತ್ಯ ಉಂಟು, ಹೋಗಿ ವಿಶ್ರಾಂತಿ. ನಂದಿಕೇಶನ ಮಾತನ್ನು ಕೇಳಿದ ಮೇಲೆ ಸುಮ್ಮನೆ ಇರುವುದಕ್ಕಾಗ್ತದ? ಕಾರಣ ಈ ನನ್ನನ್ನು ನೋಡಬೇಕು ಅಂತಾದ್ರೆ ಬಹಳಷ್ಟು ಸಂದರ್ಭದಲ್ಲಿ ಕೆಲವರು ಅನೇಕ ಕಾರ್ಯವನ್ನು ಮಾಡಿ ಇಲ್ಲಿಯವರೆಗೆ ಬರುವವರಿದ್ದಾರೆ. ಹಾಗಂತ ಅವರ ಪಾಲಿಗೆ
ದರ್ಶನ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಂತ ಹೆಣ್ಣು ಅವರು ಎಲ್ಲಿಯ ಹೆಣ್ಣು, ಭೂಲೋಕದ ಹೆಣ್ಣು, ಇಲ್ಲಿವರೆಗಾಗಿ ಬಂದದ್ದು ಮಾತ್ರ ಅಲ್ಲ, ಬಂದವಳೆ ನನ್ನ ವಾಹನನು, ನನ್ನ ಭಕ್ತನು, ನನ್ನ ಭಟ್ಟನು ಆದಂತ ನಂದಿಕೇಶನನ್ನು ಎದುರಿಸಿದೆ. ಅವನಿಗೆ ಸರಿಯಾದ ಸಾಕ್ಷಿಯನ್ನು ಮಾಡ್ತೇನೆ ಎನ್ನುವ ಹಾಗೆ ಮುಂದಾದವಳು ನೀನಿದ್ಯಾ. ಎಲ್ಲಾ ಹೆಣ್ಣೆ ನಿನ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅರಳೆ ನೀನು. ಹಾಗಾಗಿ ಏನು ಕೇಳುತ್ತಿದ್ದುಂಟ, ಯಾರು ನೀನು, ಯಾಕಾಗಿ ಬಂದೆ, ನಿನ್ನ ಅಪ್ಪ ಅಮ್ಮ ಯಾರು ಹೇಳು. ಯಾರು ಎನ್ನುವ ಹಾಗೆ ಕೇಳಿದಾಗ ಮರು ಪ್ರಶ್ನೆ ನನ್ನಲ್ಲಿ, ನೀನ್ ಯಾರು ಎನ್ನುವುದಾಗಿ ಕೇಳ್ತಾ ಇದ್ಯಲ್ಲ. ಹೇಳುವುದಕ್ಕೆ ಬಹಳಷ್ಟು ಉಂಟು. ಬರುವಾಗ ನೀನು ಕೇಳಿಕೊಂಡೇ ಬಂದಿರಬೇಕು ಎನ್ನುವ ಹಾಗೆ ಭಾವಿಸಿದವನ ಕೇಳಿದೆ. ಇದು ರಜತಾದ್ರಿಗಿರಿ, ಬೆಳ್ಳಿ ಬೆಟ್ಟ, ಅರ್ಥಾತ್ ಕೈಲಾಸ. ಇಲ್ಲಿಗೆ ನನಗೆ ಬಹಳಷ್ಟು ಹೆಸರಿನಿಂದ ಕರೀತಾರೆ. ಭಕ್ತರನ್ನ ಪರೆಯುವಂತ ಪರಮೇಶ್ವರ, ಚಂದ್ರಚೂಡ, ಚಂದ್ರಶೇಖರ, ಹೆಚ್ಚೇಕೆ ಎಲ್ಲರ ಪ್ರೀತಿಯಿಂದ ಕರೆಯುವವ ಇಲ್ಲಿಯ ಒಡೆಯ ಈಶ ನಾನು. ಕೇಳಿ ಬಲ್ಲೆ ಬದ್ಮಾಸುರಗೆ ಬೆದರಿ ಓಡುತ್ತಾ, ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ, ಶ್ರೀಲತಾಂಗಿ ರಮಣನಿಂದ ಕುಳಿದೆ ಎನ್ನುತ್ತಾ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ, ಕೇಳಿ ಬಲ್ಲ ಭಸ್ಮಾಸುರಗೆ ಬೆದರಿ ಓಡುತ್ತಾ.